ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವ. 2013ರಿಂದ 2018ರವರೆಗಿದ್ದಂಥ ಸಿದ್ದರಾಮಯ್ಯ ಸರ್ಕಾರ ಒಂದು ದೊಡ್ಡ ಸಾಹಸ ಮಾಡಿದೆ. ವೀರಶೈವರು ಲಿಂಗಾಯತರು ಭಿನ್ನ ಅನ್ನೋ ಸ್ಪಷ್ಟೀಕರಣ ಕೊಟ್ಟ. ಲಿಂಗಾಯತ ಧರ್ಮವನ್ನಾಗೆ ರಿಜಿಸ್ಟರ್ ಮಾಡಬೇಕು, ಅದನ್ನು ಹೋರಾಟ ಆಗಬೇಕು. ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅನ್ನೋ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಆದರೆ ಅದನ್ನು 2017 ಚುನಾವಣೆಯಲ್ಲಿ ಜನ ತಿರಸ್ಕರಿಸಿದ್ರು ಅಂತೇಳಿ ನಮ್ಮ BJPಗರ ವಾದ. ಅದು ತಿರಸ್ಕಾರ ಮಾಡಿದ್ರು, ಮನ್ನಣೆ ಮಾಡಿದ್ರು ಬೇರೆ ಮಾತು. ಆದರೆ ಸಿದ್ದರಾಮಯ್ಯವರು ಮಾತ್ರ ಬಸವಣ್ಣನವರ ವಿಚಾರಧಾರೆ ನೆಲಗಟ್ಟಿನಲ್ಲ, ಈ ಒಂದು ಮಹಾನ್ ಕೆಲಸವನ್ನು ಮಾಡಿದ್ರು ಅಂತೇಳಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ರಾಷ್ಟ್ರೀಯ ಬಸವದಳ, ಬಸವ ಸಮಿತಿ, ಬಸವ ಕೇಂದ್ರ, ಕದಲಿ ಮಹಿಳಾ ವೇದಿಕೆ ಅಂತ ಅನೇಕ ಸಂಘಟನೆಗಳು, ಅದರಲ್ಲೂ ಮುಖ್ಯವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ದೊಡ್ಡ ಒಂದು ಕೃತಜ್ಞತೆಯನ್ನು ನಮ್ಮ ಸಿದ್ದರಾಮಯ್ಯ ಸಲ್ಲಿಸಿತ್ತು. ಆ ದಿಶೆಯಲ್ಲೇ ಮತ್ತಿವತ್ತು ಸಿದ್ದರಾಮಯ್ಯ ಸರ್ಕಾರದ ಏನಾದರೂ ಪ್ರಯತ್ನ ಮಾಡಿ ಲಿಂಗಾಯತನು ಧರ್ಮ, ಸಪ್ರೇಟ್ ಧರ್ಮ, ಅದು ಹಿಂದೂ ಧರ್ಮದ ಅಡಿಯಲ್ಲಿ ಬರುವ ಧರ್ಮ ಅಲ್ಲ, ಅದಕ್ಕೆ ಪ್ರತಿಭಟನಾತ್ಮಕವಾಗಿ ಅಲ್ಲಿಯ ಮೂಲಭೂತವಾದಿತ್ಯನ, ಅಲ್ಲಿಯ ಹಿಂದುತ್ವದ ಅಥವಾ ಸನಾತನಿಯ ಮೂಲಭೂತವಾದಿತ್ಯನ ವಿರೋಧ ಇಟ್ಟುಕೊಂಡಂಥದ್ದು. ಅದಕ್ಕಾಗಿ ಇದು ಸಪ್ರೇಟ್ ಧರ್ಮ, ನಮ್ಮ ಸಪ್ರೇಟ್, ಇದು ಬೇರೆಯಾದಂತಹ ಧರ್ಮ. ಮತ್ತು ಬಸವಣ್ಣನವರ ವಚನಗಳೇ ಇಲ್ಲೆಲ್ಲ ಏನಪ್ಪ ಅಂದ್ರೆ ನಮಗೆ ವೇದಗಳು ಅಥವಾ ಯಾವ ನಮ್ಮ ಮೌಲ್ಯ ಮಾಪನಗಳು, ನಮ್ಮ ಧರ್ಮ ಗ್ರಂಥಗಳು, ನಮ್ಮ ವಚನಗಳು ಅಂಥೇಳಿ ಸ್ಪಷ್ಟವಾದ ಹೋರಾಟ ಮಾಡಿ ಅದರಲ್ಲೇ ಎಲ್ಲ ಸಂಘಟನೆಗಳು ಕೂಡಿಕೊಂಡು ದೊಡ್ಡ ಹೋರಾಟ ಮಾಡಿದ್ದು. ಅದು ಸಿದ್ದರಾಮಯ್ಯ ಬೆಂಬಲ ಸೂಚಿಸಿದರು. ಇದರಿಂದಾಗಿ ವಿಶೇಷವಾಗಿ BJPಗರು ಮತ್ತು ವೀರಶೈವ ಅನ್ನುವಂಥದ್ದು, ಲಿಂಗಾಯತ ಅನ್ನೋದು ಧರ್ಮ, ಹಿಂದೂ ಧರ್ಮದ ಒಂದು ಭಾಗ, ಅದರ ಮುಂದುವರಿಕೆ ಅನ್ನುವಂಥ ಜನ ಕೂಡಿಕೊಂಡು ಅವತ್ತು ಸಿದ್ದರಾಮಯ್ಯ ಸ್ವರಿಗೆ ಕಾರಣ ಆಗಿತ್ತು ಅಂತೇಳಿ ಒಂದು ಮಾತದ. ಅದು ಎಷ್ಟು ಸತ್ಯ ಸುಳ್ಳ ಅದನ್ನು ಇತಿಹಾಸ ಬಿಡುವಂಥದ್ದು ಚರ್ಚೆ. ಇಲ್ಲಪ್ಪ ಸಿದ್ದರಾಮಯ್ಯನೊಬ್ಬರು ದೊಡ್ಡ ವ್ಯಕ್ತಿ ಅಂತ ಹೇಳುವಂಥವ್ರು, ಒಂದು ಧರ್ಮ ಸ್ಥಾಪಕರು ಅಂತ ಹೇಳುವಂಥವ್ರು, ಇನ್ನೊಂದು ಕಡೆ ಧರ್ಮವನ್ನು ಒಡೆದ್ರು, ಹಿಂದೂ ಧರ್ಮವನ್ನು ಒಡೆದ್ರು ಅನ್ನುವಂಥ ಮಾತನ್ನು ವಾದ ಮಾಡುವಂಥ ಜನ ಇನ್ನೊಂದು ಕಡೆಗೆ. ಅವರಿಬ್ಬರು ಮಾತುಗಳನ್ನ ಅಲ್ಲಿ ಇಡೋಣ ಬದಿಗೆ. ಈಗ ಅಂಥದ್ದೇ ಮತ್ತೊಂದು MB ಪಾಟೀಲ್ ಮನೆಯಿಂದ ಹಿಂದೆ ನಿಂತಿತ್ತಲ್ಲ ಎಲ್ಲಿ ವರ್ಕ್, ಅದು ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಈ ಸಂಘಟನೆಗಳು, ಈ ಒಂದು ಲಿಂಗಾಯತ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅವರು MB ಪಾಟೀಲ್ ಮನೆಯಲ್ಲಿ ಸಭೆ ನಡೆಸಿ ಲಿಂಗಾಯತ ಮಠಪತಿಗಳ ಒಕ್ಕೂಟದಿಂದ ನಿರ್ಧಾರ ತೆಗೆದುಕೊಂಡಿದ್ದೇನಪ್ಪ ಅಂತಂದ್ರೆ ಬಸವ ಸಂಸ್ಕೃತಿ ಅಭಿಯಾನ. ಬಸವ ಸಂಸ್ಕೃತಿ ಇದೆ, ಸೆಪ್ಟೆಂಬರ್ 1ರಿಂದ ಶುರು ಮಾಡೋದು. ಕರ್ನಾಟಕ ತುಂಬೆಲ್ಲ ಆ ರಥ ಹೋಗುವ ಜೊತೆಗೆ ಬಸವಣ್ಣವ್ರ ವಚನಗಳನ್ನು, ನಾಟಕಗಳನ್ನ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಜನರಿಗೆ ತಿಳಿಸುವಂಥ, ಅದರಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಳ್ಳುವಂಥ ಸೆಪ್ಟೆಂಬರ್ 1ರಂದು ಶುರುವಾಗುವಂಥದ್ದು ಬಸವನ ಭಾಗ್ಯವಾಡಿಯಲ್ಲಿ. ಅದು ಯಾಕಪ್ಪ ಅಂದ್ರೆ ಅಲ್ಲಿ ಬಸವಣ್ಣವ್ರ ಜನ್ಮ ಆದಂಥ ಸ್ಥಳ, ಅಲ್ಲಿ ಆ ಸ್ಥಾನದಿಂದ ಶುರು ಮಾಡಿ ಕೊನೆಗೆ ಬೆಂಗಳೂರಲ್ಲಿ ಅಂತ್ಯ ಮಾಡುವಂಥದ್ದು. ಈ ಮೂಲಕ ಇಡೀ ರಾಜ್ಯ ತುಂಬ ಜಾಗೃತಿ ಮಾಡುವಂಥದ್ದು. ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಅದು ಧರ್ಮ. ಜಾತಿ ಸ್ಥಾಪಕರಲ್ಲ, ನಮ್ಮ ಬಸವಣ್ಣನವರು ಧರ್ಮ ಸ್ಥಾಪಕರು ಅಂತ ಹೇಳುವಂಥ ಪ್ರಯತ್ನ ಮಾಡೋದು. ಧರ್ಮ ಸಬ್ಜೆಕ್ಟಾಗಿ ನಾವು ಘೋಷಣೆ ಮಾಡಿಕೊಡುವಂಥ ಒಂದು ಸದುದ್ದೇಶದಿಂದ ಇವರು ಮುಂದುವರೆದಿದ್ದಾರೆ. ಅದು ಆಗಬೇಕಾಗಿದ್ದೇನೆ, ಒಳ್ಳೆಯ ವಿಚಾರ. ಯಾಕೆಂದರೆ ಬಸವಣ್ಣನವರನ್ನು ಈ ಒಂದು ಏನು ಹಿಂದೂ ಧರ್ಮದ ಮೂಲಭೂತವಾದಿಗಳನ್ನು ನಾವೇನು ಕರ್ಕೊಳ್ತೀವಿ ಅಥವಾ ನಾವೇನು ಇವತ್ತು ಗುರ್ತಾ ಹಿಡಿತೀವಿ, ಅವ್ರ ಜೊತೆಗೆ ಅವರಿದ್ದಂಥವ್ರು ಅಲ್ಲ ಅನ್ನೋದನ್ನು ಈಗಾಗಲೇ ಹಿಂದಿನ ಅನೇಕ ನಮ್ಮ ಒಂದು ಏನಪ್ಪ ಅಂತಂದ್ರೆ ಎಪಿಸೋಡ್ಗಳಲ್ಲೇ ಮಾಡಿ ತೋರಿಸಿದ್ದು. ಅದು ಅವ್ರ ವಚನಗಳಲ್ಲಿ ವೇದಕ್ಕೆ ವಲಯ ಕಟ್ಟುವೆ ಅನ್ನುವಂಥ ವಚನ ಆಗಿರ್ಬೋದು, ಇನ್ನೂ ಅನೇಕ ಅಲ್ಲಂಪ್ರಭುವಿನ ವಚನಗಳಾಗಿರ್ಬೋದು, ಇವೆಲ್ಲನೂ ವೇದ ಉಪನಿಷತ್ತು ಇವುಗಳನ್ನೆಲ್ಲ ಟೀಕೆಗಳನ್ನು ಮಾಡಿ ದೋಷಗಳನ್ನು ಹೇಳಿ ಆ ಅಂದಿನ ಸನಾತನೀಯತೆಯನ್ನು, ಮೂಢನಂಬಿಕೆಗಳನ್ನು ವಿರೋಧಿಸಿದಂಥ ವಚನಗಳ ಮೂಲಕ ಈ ಒಂದು ಹೊಸದಾದಂಥ ಲಿಂಗಾಯತ ಧರ್ಮವನ್ನು ಸ್ಥಾಪಿಸೋದು ಹೊರಟಂಥದ್ದು ಇದು ಅನ್ನೋದನ್ನು ಈಗಾಗಲೇ ಹೇಳಿದ್ವಿ. ಆ ಮಾತು ಚರ್ಚೆ ಮಾಡಿದ್ವಿ. ಅದ್ರ ಸಂಘ ಇನ್ನೊಂದು ಮಾತನ್ನು ನಾವು ಸೇರಿಸಿದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ದಯವೇ ಧರ್ಮ ಅನ್ನುವಂಥ ಮಾತನ್ನು, ನಿಜವಾದ ಧರ್ಮ ಅನ್ನುವಂಥ ಮಾತು, ಅದು ನಿಶ್ಚಿತವಾಗಿ ಎಲ್ಲ ನಮ್ಮ ಸ್ವಾಮೀಜಿಯವರು ಒಪ್ಪುವಂಥ ವಿಷಯ ಆಗ್ಯದ. ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ರು ಇಲ್ಲವೋ ಅದು ಚರ್ಚೆ ಬೇರೆ ವಿಷಯ. ಬಟ್ ಇಲ್ಲಿ ದಯವೇ ಧರ್ಮ ಅನ್ನೋದನ್ನು ಮಾತ್ರ ಸಾರಿದ್ದೇನು ಸುಳ್ಳಲ್ಲ ಅನ್ನೋದ್ರಲ್ಲಿ 100% ಸತ್ಯ. ಅದಕ್ಕೆ ಇವರು ಲಿಂಗಾಯತರು ಇದು ನಮ್ಮದಪ್ಪ ವಿಚಾರ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಮುದಾಯದವರು ಅವ್ರ ಮಾತನ್ನು ಚರ್ಚೆಗೆ ಇಟ್ಟುಕೊಂಡು ಈ ಒಂದು ಬಸವಣ್ಣವ್ರು ಹುಟ್ಟಾಕಿದ ಧರ್ಮ ಇದು ಸಮಾನತೆ ಧರ್ಮ, ಗಂಡು ಹೆಣ್ಣು ಜಾತಿ ಯಾವುದೂ ಇಲ್ಲ.
ಇವತ್ತು ನಾವು ಲಿಂಗಾಯತ ಅಂತ ಏನು ಧರ್ಮ ಕರ್ಕೊಳ್ತೀವಿ, ಅಲ್ಲೂ ಜಾತಿ ಐತಿಯನ್ನು ಪ್ರತಿಪಾದನೆ ಮಾಡೋ ಜನ ಇದ್ದಾರಲ್ಲ, ಈ ಜಾತಿಯವರು ಆ ಜಾತಿಯವರು, ಅದನ್ನು ಬಿಟ್ಟಂಥದ್ದು ಇದು ದೈವೇ ಧರ್ಮ ಅನ್ನುವಂಥದ್ದು. ಬಸವಣ್ಣವರ ವಚನಗಳ ಆಧಾರದ ಮೇಲೆ ನಾವು ಕಟ್ಟಬೇಕಾಗಿದ್ದು ಸಮಾನತೆಯ ಧರ್ಮವನ್ನು, ಸಮತೆಯ ಧರ್ಮವನ್ನು, ಎಲ್ಲರಿಗೂ ಅದೇ ಕಾಲಕ್ಕೆ ಸಮ ಒಂದು ದುಡಿಮೆಗೆ ಸಮ ಪೇಮೆಂಟ್, ಅದು ಪಗಾರ ಸಿಗುವಂಥ ಸಂಬಳ ಸಿಗುವಂಥ ವ್ಯವಸ್ಥೆ ಬರುವ ಧರ್ಮ, ಎಲ್ಲರಿಗೂ ಉದ್ಯೋಗ ಬೆಳೆಸುವಂಥ ಧರ್ಮ. ಆ ಧರ್ಮದ ನಿಟ್ಟಿನಲ್ಲಿ ಇಲ್ಲಿ ವಿಚಾರವಾದಿಗಳಿದ್ದಾರೆ. ಇದರಲ್ಲ ನಿಶ್ಚಿತವಾಗಿಯೂ ನಮ್ಮ ಎಂ ಕಲಬುರ್ಗಿ, ಡಾಕ್ಟರ್ ಎಂ ಕಲಬುರ್ಗಿ ಮತ್ತು ಆರ್ ಸಿ ರೆಮಠರು ಮಾಡಿದ ಸ್ಥಾನದಲ್ಲ, ಅವರು ಖಚಿತವಾಗಿ ಬಸವಣ್ಣವ್ರ ವಚನಗಳನ್ನು ಮತ್ತು ಅಲ್ಲಂಪ್ರಭುಗಳ ವಚನಗಳನ್ನು, ಇನ್ನುಳಿದ ವಚನಕಾರ ವಚನಗಳನ್ನು ಕರೆಕ್ಟಾಗಿ ಸಂಪಾದನೆ ಮಾಡಿದಂಥವ್ರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ. ಅದರಲ್ಲೂ ಎಂ ಕಲಬುರ್ಗಿ ಅವರಂತೂ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರ ವಿಚಾರ ಮುಂದುವರಿಕೆಯಾಗಿ ಇವತ್ತು ನಮ್ಮ ಅನೇಕ ಈ ಲಿಂಗಾಯತ್ ಏನು ಒಂದು ಧರ್ಮವನ್ನು ನಮಗೆ ಸಪ್ರೇಟಾಗಿ ಘೋಷಿಸಬೇಕು ಅಂತೇಳಿ ಒಂದು ಮೂಮೆಂಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಪ್ರಯತ್ನ ಇವತ್ತು ಅದು ಮುಂದುವರಿತಾ ಇದೆ. ಅದನ್ನೆಲ್ಲ ಇವತ್ತು ಎಂ ಬಿ ಪಾಟೀಲ್ ಅಂಥ ಒಂದು ವಿಚಾರಧಾರೆಯ ಒಂದು ಲಿಂಗಾಯತ ಧರ್ಮದ ಆರಂಭ ಮಾಡೋಣ, ಜನರಿಗೆ ತಿಳಿಸೋಣ, ಕರ್ನಾಟಕದ ಜಾಗೃತಿ ಮಾಡೋಣ ಉದ್ದೇಶ ಎಲ್ಲ ಹೊರಟಿದ್ದಾರೆ. ಇದು ಆಗಲೇಬೇಕಾದಂಥದ್ದು. ಬಸವಣ್ಣವರು ಯಾರು ಏನು ಅನ್ನೋದು ಹರಿಯರಾಗಲಿ ಅಥವಾ ಇನ್ನುಳಿದವರಾಗಲಿ ನಾನಾಗಲಿ ನೀವಾಗಲಿ ಹೇಳೋಕ್ಕಿಂತಲೂ ಅಲ್ಲಿ ಮುಖ್ಯ ಅವ್ರ ವಚನಗಳು ಅವ್ರು ಏನಿದ್ದಾರೆ ಆ ವಚನಗಳನ್ನು ಶುದ್ಧೀಕರಣ ಮಾಡಿ ತಗೋಬೇಕಾಗ್ಯದ, ಪರಿವೀಕ್ಷಣೆ ಮಾಡಬೇಕಾದ, ಒಳ್ಳೆಯ ಸಂಪಾದನೆ ಆಗಬೇಕಾಗ್ಯದ. ಈಗಾಗಲೇ ಸಂಪಾದನೆ ಮಾಡಿದ್ದಾರೆ, ಒಳ್ಳೆಯ ಸಂಪಾದನೆ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಆರ್ ಸಿ ರೆಮಠರು ಮತ್ತು ಎಂ ಎಂ ಕಲಬುರ್ಗಿ ಅವರು. ಗುರು ಶಿಷ್ಯರಿಬ್ಬರು ಭಾಳ ಸಾಹಸ ಮಾಡಿ ತೆಗೆದಿದ್ದಾರೆ. ಅದಕ್ಕಿಂತ ಪಗು ಹಳಗಟ್ಟಿ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಮರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಒಟ್ಟಾರೆಯಾಗಿ ಸಂಗ್ರಹ ಮಾಡಿದಂಥ ಒಂದು ದೊಡ್ಡ ವಚನ ಸಾಹಿತ್ಯ ಇವತ್ತು ನಮ್ಮೆಲ್ಲರ ಧರ್ಮ ಗ್ರಂಥ. ಅದರಲ್ಲಿ ಎರಡು ಮಾತು ಇಲ್ಲ. ಯಾಕಂದ್ರೆ ಮನುಷ್ಯನನ್ನಾಗಿ ನೋಡುವಂತಹ, ಮನುಷ್ಯನಾಗಿ ಪ್ರೀತಿಸುವಂತಹ, ದಯೆಯ ಶ್ರೇಷ್ಠ ಅಂತ ಹೇಳುವಂಥ ವಿಶ್ವದ ಯಾವುದಾದ್ರು ಧರ್ಮ ಇದ್ರೆ ಅದು ನಮ್ಮ ಲಿಂಗಾಯತ ಧರ್ಮ. ಅದಕ್ಕಿಂತಲೂ ಹೆಚ್ಚಾಗೆ ದಯವೇ ಧರ್ಮ. ಇದನ್ನು ನಾವು ಎಂದಿಗೂ ಮರೆಯಲಾರದಂಥದ್ದು. ಇನ್ನೊಂದು ಮಾತನ್ನು ನಾವು ನೆನಪಿಟ್ಟುಕೊಳ್ಳಲೇಬೇಕಾದಂಥ ವಿಷಯ ಏನಪ್ಪ ಅಂದ್ರೆ, ನಮ್ಮ ಬಸವಣ್ಣವರಾಗಿರ್ಬೋದು ಅಥವಾ ವಲ್ಲಂ ಪ್ರಭುಗಳಾಗಿರ್ಬೋದು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಆರ್ ಸಿ ರೆಮಠ ತಮ್ಮ ಸಂಪಾದನೆ ಮಾಡಿದ್ದಾರೆ. ಅದನ್ನು ಎಂ ಎಂ ಕಲಬುರ್ಗಿ ಅವರು ಒಪ್ಕೊಂಡಿದ್ದಾರೆ. ಅದನ್ನು ಏನಪ್ಪ ಅಂತಂದ್ರೆ ಕಾಯವೇ ಕೈಲಾಸ, ಕಾಯಕವೇ ಅಲ್ಲ, ಕಾಯವೇ ಕೈಲಾಸ. ಅನುಭವ ಮಂಟಪದ ಒಟ್ಟು ಸಿದ್ಧಾಂತ ಕಾಯಕವೇ ಕೈಲಾಸ ಇರ್ಬೋದು, ಆದರೆ ಕೈಲಾಸ ಅನ್ನುವಂಥ ಮಾತನ್ನು ದಿಟ್ಟವಾಗಿ ಹೇಳಿದಂಥವರು ಇಲ್ಲೇ ಅದ ಕೈಲಾಸ, ಇಲ್ಲೇ ಅದ ಸ್ವರ್ಗ, ಇಲ್ಲೇ ಅದ ವೈಕುಂಠ, ಸ್ವರ್ಗ ಮತ್ತೊಂದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದಂತಹ ಈ ಒಂದು ದೈವೇ ಧರ್ಮ ಅನ್ನುವಂತಹ ಒಂದು ಲಿಂಗಾಯತ ಧರ್ಮ ಅಂತ ನಾವೇನು ಇವತ್ತು ಕರಿತಾ ಇದ್ದೀವಿ, ಅದು ನಿಶ್ಚಿತವಾಗಿಯೂ ಸಪ್ರೇಟ್ ಧರ್ಮ ಅನ್ನೋದು ಎರಡು ಮಾತಿಲ್ಲ. ಅನಗತ್ಯದ ಕಾಂಪ್ಲಿಕೇಟೆಡ್ ಮಾಡೋಕ್ಕಿಂತಲೂ ಅನಗತ್ಯದು ಇಲ್ಲಪ್ಪ. ಯಾರ್ಯಾರು ಏನೋ ವಚನದರ್ಶಿನಿ ಮತ್ತೇನೋ ಮಾಡಿ ಆದಷ್ಟು ವಚನಕಾರನೆಲ್ಲರನ್ನು ಈ ಒಂದು ಏನು ಹಿಂದೂ ಧರ್ಮದ ಒಂದು ಅಂಗ ಅಂತ ಸೇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ವಿರೋಧವಾಗಿ ಇದು ಮೂಮೆಂಟ್ ಸ್ಟಾರ್ಟ್ ಆಗ್ಯದ. ಇದು ಒಳ್ಳೆಯ ಪ್ರಯತ್ನ. ಜನ ತಿಳಿಸಿ ಹೇಳಬೇಕಾದ್ರೆ ನಿಜವಾದ ಬಸವಣ್ಣ ಯಾರು ಮತ್ತು ನಿಜವಾದ ಅಲ್ಲಂಪ್ರಭು ಯಾರು, ಚಾಮರಸ ಮತ್ತು ನಮ್ಮ ಹರಿಹರ ಕವಿ ಹೇಳುವಂಥ ಬಸವಣ್ಣ ಮತ್ತು ಅಲ್ಲಂಪ್ರಭು ನಿಜನ, ಅಥವಾ ಅವರ ವಚನಗಳು ಸಾರಿ ಹೇಳುವಂಥ ತತ್ವ ವಿಚಾರಗಳು, ಅವುಗಳ ನಮ್ಮ ಬಸವಣ್ಣ ಮತ್ತು ಜೊತೆಗೆ ಅಲ್ಲಂಪ್ರಭು ಇವರು ಸತ್ಯನ ಅನ್ನುವಂಥ ವರೆಗೆ ಹೆಚ್ಚುವ ಕಾಲ ಇವತ್ತು ಬಂದದ. ಅದಕ್ಕಾಗಿ ಪ್ರತಿ ವಚನವೂ ಅಷ್ಟೇ ಮಹತ್ವದ್ದು. ಅದನ್ನು ಇನ್ನೂ ಅಭ್ಯಾಸ ಮಾಡಬೇಕಾಗ್ಯದ. ಎಂ ಎಂ ಕಲಬುರ್ಗಿ ಅವರು ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿಂದ ವರ್ಕ್ ಶುರು ಆಗಬೇಕಾಗ್ಯದ. ಇತ್ತೀಚೆಗಂತೂ ಒಂದಿಷ್ಟು ಏನಪ್ಪ ಅಂದ್ರೆ ಸಂಶೋಧನೆ ಮಾಡುವಂಥ, ವಿಚಾರ ಮಾಡುವಂಥ ನಮ್ಮ ಯೂನಿವರ್ಸಿಟಿಗಳು ಸಹಿತ ಆ ಪ್ರಮಾಣದಲ್ಲಿ ಇವತ್ತು ಯಾಕೋ ಕೆಲಸ ಮಾಡ್ತಾ ಇಲ್ಲ ಅಂತ ಇನ್ನೂ ಅನ್ನಿಸ್ತದೆ. ಬಟ್ ಎಂ ಎಂ ಕಲಬುರ್ಗಿ ಮತ್ತು ಆರ್ ಸಿ ರೆಮಠರಿಗಿಂತಲೂ ಇನ್ನೂ ಮುಂದುವರಿಬೇಕಾಗಿದೆ. ಅದು ಇನ್ನೂ ಅದು ಲಿಂಗಾಯತದ ಕಟ್ಟನ್ನು ಹರಿದ ದೈವೇ ಧರ್ಮದ ಮೂಲ ಅನ್ನುವಂಥ ವಚನದ ಕಡೆಗೆ ಮತ್ತು ಬಸವಣ್ಣವ್ರ ಕಡೆಗೆ ಮತ್ತು ಅಲ್ಲಂಪ್ರಭು ಕಡೆಗೆ ಹೋಗಬೇಕಾಗ್ಯದ. ಆ ಸಂಶೋಧನೆ ನಡೀಬೇಕಾಗ್ಯದ. ಇವತ್ತು ಆ ಸಂಶೋಧನೆ ನಡೆಯುವಂಥ ಯುವಕರು ಅದನ್ನು ಅಭ್ಯಾಸ ಮಾಡಲಿ. ಪ್ರತಿಯೊಂದು ಕಡೆಗೂ ಈ ವಚನ ಹೋಗಿ ಮುಟ್ಟೋದ್ರಿಂದಾಗಿ ವಚನ ಮಾತ್ರ ನಿಶ್ಚಿತವಾಗಿಯೂ ವಚನ ಅಭ್ಯಾಸ ಮಾಡಿದವರಿಗೆ ಇದು ಹಿಂದೂ ಧರ್ಮದ ಭಾಗವಲ್ಲ, ಹಿಂದೂ ಧರ್ಮದಲ್ಲಿಯೇ ಮೂಢನಂಬಿಕೆಗಳ ಪ್ರತಿಭಟನೆ ಇದು. ಅಷ್ಟಲ್ಲ, ಹೊಸ ಮಾನವೀಯ ಧರ್ಮವನ್ನು ಬೋಧಿಸುವಂಥ ಧರ್ಮ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಈಗಾಗಲೇ ನಮ್ಮ ಮಠಾಧೀಶರಾಗಿರ್ಬೋದು ಅಥವಾ ಬಸವಣ್ಣವರ ಒಂದು ಅಭ್ಯಾಸಕರಾಗಿರ್ಬೋದು ಎಲ್ಲರೂ ಒಪ್ಪುವಂಥ ವಿಷಯ ಆಗ್ಯದ. ಆ ದಿಶೆಯಲ್ಲೇ ಇವತ್ತು ನಮ್ಮ ಎಂ ಬಿ ಪಾಟೀಲರ ಮನೆಯಿಂದ ಶುರುವಾದಂಥ ಈ ಒಂದು ಮೂಮೆಂಟ್ ಬೆಂಗಳೂರಲ್ಲಿ ಅಂತ್ಯ ಆಗ್ತದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನ ಗೌರವಿಸುವ ಜೊತೆಗೆ ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ ಅಷ್ಟದು ಇನ್ನೂ ಒಂದು ಆಂತರ್ಯಕ್ಕೆ ಹೋಗಿ ನಿಜದ ಬಸವಣ್ಣ, ನಿಜದ ಅಲ್ಲಮ್ಮ ಪ್ರಭು, ನಿಜದ ಅಕ್ಕ ಮಹಾದೇವಿ ಅವರ ವಚನಗಳ ಮೂಲಕ ಅವರು ಏನಿದ್ದಾರೆ ಅನ್ನೋದನ್ನು ತೋರಿಸಿಬಿಡೋ ಕೆಲಸ ಇವತ್ತಿನ ಶೋಧಕರಿಗೆ, ಸಂಶೋಧಕರಿಗೆ
ವಿಚಾರವಾದಿಗಳಿಗೆ ವೈಜ್ಞಾನಿಕರಿಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.